ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಬೇಸಿಕ್ ಎಂಬ್ರಾಯ್ಡ್ರಿ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟಿಗೆ ಸಾದಾ ಹೊಲಿಗೆ ಇಂದ ಹೇಳ್ತಾ ಇದ್ದೀನಿ. ನೋಡಿ, ಹೇಳಿದ್ರಿ ಒಂದೇ ಸಚ್ಚೆ ಸೂಜಿಯಿಂದ ಹಾಕ್ಕೋಬೋದು ಈಸಿಯಾಗಿ. ನೋಡಿ, ಆಯಿತು. ಸೆಕೆಂಡ್ ಒನ್, ಉಲ್ಟಾ ಹಾಕ್ಕೊತ ಹೋಗೋದು. ಅದರ ಮಿಡಲಲ್ಲೇ ಮತ್ತೆ ತಗೋಬೇಕು. ಒಂದೇ ಸೈಡ್ ದಾಳನ ಎಳ್ಕೋಬೇಕು. ಸೂಜಿ ಒಂದ್ಸತಿ ಲೆಫ್ಟು ಒಂದ್ಸತಿ ರೈಟ್ ಮಾಡಬಾರ್ದು. ಒಂದೇ ಸೈಡಿಂದ ಹಾಕ್ತಾ ಹೋಗಬೇಕು. ಕಾಣಿಸ್ತಾ ಇದೆಯಾ ನಿಮಗೆ ಎಷ್ಟು ನೀಟಾಗಿ ಬರಿತಾ ಇದೆ ಡಿಸೈನ್ ಅಂತ? ಈಗ ಥರ್ಡ್ ಒನ್. ಇವೆಲ್ಲ ನಿಮಗೆ ಮುಂದೆ ಯಾವುದಾದ್ರೂ ಬಿಗ್ ಡಿಸೈನ್ ಮಾಡೋ ಮುಂದೆ ಹೆಲ್ಪ್ ಆಗುತ್ತವೆ. ಸಣ್ಣ ಸಣ್ಣ ಒಳಗಿಂದಾನೇ ಸೂಜಿ ತಗೊಂಡು ಮಿಡಲಲ್ಲಿ ತಗೊಂಡು ಅದಕ್ಕೆ ಒಂದು ಸುತ್ತನ ಹಾಕಬೇಕು. ನೋಡಿ, ನಿಮಗಿಲ್ಲಿ ಕಾಣಿಸ್ತಾ ಇದೆಯಲ್ಲ, ಹಾಗೆ ಹಾಕ್ಕೋಬೇಕು. ಇದು ಬೇಸಿಕ್ಕು. ನೀವು ಮನೆಯಲ್ಲಿ ಟ್ರೈ ಮಾಡಿ. ಯಾವುದಾದ್ರೂ ವೇಸ್ಟ್ ಬಟ್ಟೆ ಅಥವಾ ಜಂಪರ್ ಪೀಸ್ ಇದ್ರೆ ಅದರ ಮೇಲೆ ಟ್ರೈ ಮಾಡಿ ನೋಡಿ. ಮತ್ತು ಅದರ ಮಿಡಲಿಂದಲೇ ತೆಳಗೆ ತಗೋಬೇಕು. ಯಾವುದೇ ಡಿಸೈನ್ ಸ್ಟಾರ್ಟ್ ಮಾಡುವಾಗ ತೆಳಗಿಂದನೇ ಇದನ್ನು ಸ್ಟಾರ್ಟ್ ಮಾಡಬೇಕು ಸೂಜಿನ. ಇದು ನೋಡಿ, ಎಲ್ಲಿ ಟೈಪ್ ಇದು. ಅದನ್ನು ಡಬಲ್ ತೊಗೊಂಡಿದ್ದೀನಿ ನಾನು. ನೋಡಿ, ಸೈಡಿಂದ ಮತ್ತೆ ತಗೋಬೇಕು. ಈ ಸೈಡಿಂದನೂ ತಗೋಬೇಕು. ಡಬಲ್. ಇದು ಒಂಥರ, ಇದು ಉಲ್ಟಾ ತೊಗೊಳೋದು. ಉಲ್ಟಾ ತೊಗೊಂಡು ದಾಳನ ಆ ಸೈಡ್ ತೊಗೋಬೇಕು. ಸೇಮ್ ಡಿಸೈನ್ ಆಗುತ್ತೆ. ಇದು ಒಂದು ಟೈಪು, ಅದು ಒಂದು ಟೈಪ್, 2 ಟೈಪ್ಸು. ಇದು ಈಸಿ ಇದೆ ತುಂಬ. ನಾ ಸೆಕೆಂಡ್ ಒನ್ ಹೇಳಿದ್ದು ನೋಡಿ.
ಈ ಡಿಸೈನು ನಿಮಗೆ ಪ್ಯಾಂಟಿಗೆ ಅಥವಾ ಟಾಪಿಗೆ ಸ್ಲೀವ್ಸಿಗೆ ಸೈಡಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ. ತುಂಬಾ ಚೆಂದ ಕಾಣುತ್ತಿದ್ದು ಬೇಸಿಕ್ಕು. ಅದೇ ಮಿಡಲಲ್ಲಿ ಅದನ್ನು ಸ್ವಲ್ಪ ಲೂಸಾಗಿ ಇಟ್ಕೋಬೇಕು, ಅದನ್ನು ಫುಲ್ ಫಿಟ್ಟಾಗಿ ತೊಗೋಬಾರ್ದು. ತೊಗೊಂಡ್ರೆ ಡಿಸೈನ್ ಆಗಲ್ಲ ಅದು. ಈಗ ನೋಡಿ ಮತ್ತೆ ತೆಳಗೆ ತೊಗೋಬೇಕು. ಎಕ್ಸ್ ಆಯ್ತದು. ಇದು ನೋಡಿ, ಈಗ ನೆಕ್ಸ್ಟ್ ಬಾಕ್ಸ್ ಮಾಡೋದನ್ನು ಹೇಳ್ತಾ ಇದ್ದೇನೆ. ಆ ರೀತಿ ಹಾಕಿದರೆ ಓಪನ್ ಆಗುತ್ತೆ, ಅದಕ್ಕಾಗಿ ಈ ರೀತಿ ಹಾಕ್ಕೋಬೇಕು ನೋಡಿ. ನೆಕ್ಸ್ಟ್ ಈಗ ವಿ ಶೇಪ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಫಸ್ಟಿಗೆ ಒಂದು ಸ್ಟಿಚ್ ಹಾಕೋಬೇಕು. ಅದನ್ನು ಲೂಸಾಗಿ ಇಟ್ಕೋಬೇಕು. ಅರ್ಧ ನಡುವೆ ತೊಗೊಂಡು ತೆಳು ಮಾಡ್ಕೋಬೇಕು. ಮತ್ತು ಆ ಪಾಯಿಂಟಿಗೆ ಇನ್ನೊಂದು ಸ್ಟಿಚ್ ಹಾಕೋಬೇಕು. ಎಲ್ಲ ವಿಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇವೆಲ್ಲ ಬೇಸಿಕ್ ಎಂಬ್ರಾಯ್ಡ್ರಿ ಡಿಸೈನ್ಗಳನ್ನು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಡಿಸೈನ್ ಜೊತೆ ಮತ್ತೆ ಸಿಗುತ್ತೇನೆ. ನೋಡಿ, 1 2 3 4 5 6 7 8 ಡಿಸೈನನ್ನು ನಾನಿಲ್ಲಿ ಕಲಿಸಿದ್ದೇನೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ.